ಒಂದೇ ಮಿಶ್ರಣದಿಂದ 2 ರಿಚ್ ಡೆಸರ್ಟ್ ಮಾಡ್ಬೋದು, ಕುಲ್ಫಿ ಕೂಡ ಮತ್ತು ಫ್ರೂಟ್ ಸಲಾಡ್ ಕೂಡ. ಆದರೆ ಬೇಸ್ ಮಾತ್ರ ಒಂದೇ. ಮಖಾನ ಇಷ್ಟಪಡೋರಂತೂ ಈ ರೆಸಿಪಿನ ಮಿಸ್ ಮಾಡೋ ಹಾಗೆ ಇಲ್ಲ. ಮಕ್ಕಳಿಗಂತೂ ಇಷ್ಟ ಆಗೋದು ಗ್ಯಾರಂಟಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತಿನ ರೆಸಿಪಿ ಬಂದು ಮಖಾನ ಕುಲ್ಫಿ ಮತ್ತು ಮಖಾನ ಫ್ರೂಟ್ ಸಲಾಡ್. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನೊಂದು ಬೌಲಿಗೆ 2 ಕಪ್ಪಷ್ಟು ಮಖಾನನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 100 ಗ್ರಾಮ್ಸಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡಿನ ಬಾದಾಮ್ ಪೌಡರ್ ಬೇಕಾದರೂ ಹಾಕೋಬೋದು. ಹಾಗೆಯೇ 1 ಕಪ್ಪಷ್ಟು ಬಿಸಿ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿ ಹಾಲು ಹಾಕೋದ್ರಿಂದ ಮಖಾನ ಬೇಗ ಸಾಫ್ಟ್ ಆಗುತ್ತೆ. ಈ ರೀತಿ ಹಾಲು ಮತ್ತು ಬಾದಾಮ್ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಳುಗೋ ಹಾಗೆ ಮಾಡಿಬಿಟ್ಟು ಇದನ್ನು ಒಂದು 15 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ನೆಂದಷ್ಟು ಕುಲ್ಫಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಸ್ಯಾಲಡ್ದು ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈಗ ಇದು ಸಾಫ್ಟ್ ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಲಿನ ಸಮೇತ ಇದನ್ನು ರುಬ್ಕೋಬೇಕಾಗುತ್ತೆ. ನುಣ್ಣಗೆ ಬೇಕಾದರೂ ರುಬ್ಕೋಬೋದು, ಆದರೆ ನಾನಿಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿದ್ದನ್ನ ಸೈಡಿಗೆ ಇಟ್ಕೊಂಡು ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಆ್ಯಪಲ್ಲು, 1 ಕಪ್ಪಷ್ಟು ಬಾಳೆಹಣ್ಣು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ರುಬ್ಕೊಂಡಿರೋಂಥ ಮಖಾನ ಮಿಕ್ಸ್ಚರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾವು ಸಕ್ಕರೆ ಏನು ಹಾಕೋದು ಬೇಡ, ಯಾಕಂದರೆ ಬಾದಾಮ್ ಮಿಕ್ಸಲ್ಲಿ ಆಲ್ರೆಡಿ ಸಕ್ಕರೆ ಇರುತ್ತೆ. ಈಗ ನೋಡಿ, ಮೇಲ್ಗಡೆ ಇನ್ನೊಂದು ಸ್ವಲ್ಪ ದಾಳಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಇವು ಹಣ್ಣುಗಳು ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕೋಬೋದು. ಇದೇ ಹಣ್ಣು ಹಾಕಬೇಕು ಅಂತ ಏನೂ ಇಲ್ಲ. ನಮ್ಮ ಮನೇಲಿ ಏನು ಅವೈಲಬಿಲಿಟಿ ಇತ್ತೋ ಆ ಹಣ್ಣನ್ನು ಹಾಕಿ ನಾನು ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಈ ಮಖಾನ ಪೇಸ್ಟ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಇದ್ರ ಮೇಲ್ಗಡೆ ನಿಮ್ಗೆ ಇಷ್ಟ ಇರೋವಂಥದ್ದು ಯಾವುದು ಬೇಕಾದರೂ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ನಾವಾಗಲೇ ರುಬ್ಬಿಟ್ಕೊಂಡಂಥ ಮಖಾನ ಪೇಸ್ಟನ್ನು ಕುಲ್ಫಿ ಮೌಲ್ಡ್ಗೆ ಹಾಕ್ತಾಯಿದ್ದೀನಿ. ಈ ರೀತಿ ಐಸ್ ಕ್ರೀಮ್ ಸ್ಟಿಕ್ ಇಟ್ಬಿಟ್ಟು ಇದನ್ನು ಒಂದು 2 ಅವರು ಫ್ರೀಝರ್ನಲ್ಲಿ ಇಡಬೇಕು. ಮೋಲ್ಡ್ ಇಲ್ಲ ಅಂದರೆ ಚಿಂತೆ ಬೇಡ, ಒಂದು ಲೋಟದಲ್ಲಿ ಸಹ ಇದನ್ನು ಸೆಟ್ ಮಾಡ್ಬೋದು. ಈಗ ನೋಡಿ, 2 ಅವರ್ಸು ನಾನು ಫ್ರೂಟ್ ಸಲಾಡು ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೇನಾದರೂ ಇನ್ನೂ ತೆಳು ಬೇಕಂದರೆ ಸ್ವಲ್ಪ ಹಾಲು ಹಾಕೋಬೋದು. ಹಾಗೆಯೇ ಕುಲ್ಫಿ ಸಹ ರೆಡಿಯಾಗಿದೆ. ನೋಡಿ, ಈ ರೀತಿ ಈಸಿಯಾಗೆ ಬಂದುಬಿಡುತ್ತೆ ಮೋಲ್ಡಿಂದ. ಅಕಸ್ಮಾತ್ ಮೋಲ್ಡಿಂದ ಬರ್ತಾ ಇಲ್ಲ ಅಂತಂದರೆ ಒಂದು ಲೋಟಕ್ಕೆ ನೀರು ಹಾಕ್ಕೊಂಡು ಒಂದು 2ರಿಂದ 3 ಸಲ ಮುಳುಗಿಸಿ ತೆಗೆದು ಆಮೇಲೆ ಬಿಡಿಸ್ಕೊಂಡ್ರೆ ಈಸಿಯಾಗೆ ಬರುತ್ತೆ. ನೋಡಿದ್ರಲ್ಲ, ಒಂದೇ ಮಿಶ್ರಣದಿಂದ ಬರೀ ಮಖಾನನ ಬಾದಾಮ್ ಪೌಡರು ಮತ್ತು ಹಾಲಲ್ಲಿ ನೆನೆಸಿ ರುಬ್ಕೊಂಡ್ರೆ ಸಾಕು. ಕುಲ್ಫಿ ಬೇಕಾದರೂ ಮಾಡ್ಕೋಬೋದು ಅಥವಾ ಫ್ರೂಟ್ ಸ್ಯಾಲಡ್ ಬೇಕಾದರೂ ಮಾಡ್ಕೊಬೋದು. ಯಾವುದೇ ರೀತಿ ಕಸ್ಟರ್ಡ್ ಪೌಡರೆಲ್ಲ ಬಳಸದೆ ಈಸಿಯಾಗಿ ರೆಡಿ ಆಗುತ್ತೆ. ಈ ಬೇಸಿಗೆಗಂತೂ ಈ ಡೆಸರ್ಟ್ಗಳು 2 ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಖಾನದು ಹೆಲ್ತ್ ಬೆನಿಫಿಟ್ಸು ತುಂಬ ಇರೋದ್ರಿಂದ ಈ ಸಮ್ಮರ್ ಸೀಸನಲ್ಲಿ ಖಂಡಿತ ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ನಾನಿಲ್ಲಿ ಫ್ರೂಟ್ ಸಲಾಡ್ನ ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ನೀವು ಬೇಕಾದರೆ ಇನ್ನೂ ಹೆಚ್ಚಿಗೆ ಚಾಕ್ಲೇಟ್ ಸಾಸ್ ಹಾಕೋಬೋದು, ಅಥವಾ ಅದೆಲ್ಲ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಈಗ ನೋಡಿ, ಸರ್ವ್ ಮಾಡಿದ್ದಾಗಿದೆ. ಮತ್ತು ಇನ್ನೇನು ಹೋಳಿ ಹಬ್ಬ ಬೇರೆ ಬರ್ತಾಯಿದೆ. ಹೋಳಿ ಹಬ್ಬಕ್ಕೆ ಈ ರೀತಿ ಡೆಸರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.